Mm. Whether we are aware of it or not, from childhood onwards, through various phases of life, we adapt role models. I said, whether we are aware of it or not, from childhood onwards, through various places of life, we adapt role models. I said, when you are growing up, say till the age of 15, the best role model I can think of would be your father, your mother, and your school teacher. They took my mind, or the people who can impart the best guidance during this period. I turn to the teachers and parents there and told them what a big responsibility they have. I personally believe the full development of a child with a value system can only come from these people. ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂತಂತಂದ್ರೆ, ಸೊ ಬಿಲೀವ್ ಮಾಡೋದು ಅಥವಾ ಬಿಲೀವ್ ಮಾಡದೇ ಇರೋಂಥದ್ದು ಅಥವಾ ಅವೇರ್ ಆರ್ ಇಟ್ ಆರ್ ನಾಟ್ ಅಂತ ಹೇಳ್ಬಿಟ್ಟು ಅಂದ್ರೆ ನಾವು ಅದ್ರ ಬಗ್ಗೆ ನಂಬಬಾರ್ದು ಅನ್ನೋಂಥದ್ದನ್ನ ನೋಡೋದಾದ್ರೆ, ಸೊ ಇಲ್ಲಿ ಮಕ್ಕಳಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಸಿಸ್ಟಮ್ ಅನ್ನೋಂಥದ್ದು ಮಕ್ಕಳಲ್ಲಿ ಬೆಳೆಯೋದಕ್ಕೆ ಕಾರಣ ಯಾರಾಗಿರ್ತಾರೆ ಅಂತಂತಂದ್ರೆ, ಸೊ ಅಂದ್ರೆ ಒಂದು ಮಗುನ ತಗೊಳ್ಳೋದಾದ್ರೆ ಆ ಮಗುನ ಅವರ ಒಂದು ಕೆರಿಯರ್ನ ನಾವು ಬಿಲ್ಡ್ ಮಾಡೋದ್ರಲ್ಲಿ ಪ್ರಮುಖವಾಗಿ ಮೂವರು ಬಹಳ ಮುಖ್ಯವಾದಂತಹ ಪಾತ್ರನ ಪ್ಲೇ ಮಾಡೋದು ಅಂತಂತಂದ್ರೆ, ಮೇಜರ್ ಆಗಿ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿ ಮತ್ತೆ ಟೀಚರ್, ಇವರ ಮೂವರ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಒಂದು ಮಗು ಬೆಳಿಬೇಕಾದ್ರೆ ಅದು ಒಳ್ಳೆ ರೀತಿಯಾದಂತಹ ವ್ಯಾಲ್ಯೂ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮೇಜರ್ ಆಗಿ ಯಾರು ಕಾರಣ ಆಗಿರ್ತಾರೆ ಅಂತಂತಂದ್ರೆ 3 ಮೆಂಬರ್ಸ್ ಆಗಿರ್ತಾರೆ. ಯಾರ 3 ಮೆಂಬರ್ಸ್ ಅಂತಂದ್ರೆ ಫಾದರ್, ಮದರ್ ಅಂಡ್ ಟೀಚರ್. ದವರ್ ರೋಲ್ ಇಂಪಾರ್ಟೆಂಟ್ ರೋಲ್ ದವರ್ ಪ್ಲೇ. ಓಕೆ, ಬಹಳ ಮುಖ್ಯವಾದಂತಹ ಪಾತ್ರನ ವಹಿಸುವಂತದ್ದು ಇವ್ರು ಮೂವರನೇ. ಅದು ಎಲ್ಲಿವರೆಗೂ ಅಂತಂತಂದ್ರೆ ನಿಯರ್ ಬೈ 15 ಏಜ್, ಅರ್ಥ ಆಯ್ತಾ? ಸೊ 15 ವರ್ಷಗಳ ತನಕ ಸೊ ಮಕ್ಕಳಲ್ಲಿ ಒಂದು ಒಳ್ಳೆಯ ಗುಣ ಸ್ವಭಾವನ, ಒಂದು ವ್ಯಾಲ್ಯೂಸ್ನ, ಇವುಗಳನ್ನ ಬೆಳೆಸೋಂಥದ್ದು ಯಾರಾಗಿರ್ತಾರ ಅಂತಂತಂದ್ರೆ ಪೇರೆಂಟ್ಸ್ ಮತ್ತೆ ಟೀಚರ್ ಆಗಿರೋಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಓಕೆ, in my own home, when I was growing up, I used to see my father and mother say namas 5 times a day, and in spite of their modest financial resource, I found them always giving to the needy around. My teacher Shivasubramanya Iyer was responsible for persuading my father to send me to school. Setting aside financial constraints, it is very important for every parents to be willing to make the effort to guide children to be good human beings. ಸೊ ಅಂದ್ರೆ ಇಲ್ಲಿ ಆ ಅಬ್ದುಲ್ ಕಲಾಂ ಅವರ ಜೀವನನ ನೋಡೋದಾದ್ರೆ, ಸೊ ಅವರ ಜೀವನದಲ್ಲಿ ಸೊ ಅವರ ಪೇರೆಂಟ್ಸ್ ಫಾದರ್ ಅಂಡ್ ಮದರ್ ಇಬ್ರು ಏನ್ ಮಾಡ್ತಿದ್ರು ಅಂತಂತಂದ್ರೆ ಅವ್ರಿಗೆ ಯಾವ ತರ ಗೈಡ್ ಮಾಡ್ತಿದ್ರು ಅಂತಂತಂದ್ರೆ, ಅಥವಾ ಅವರಲ್ಲಿ ಯಾವ ರೀತಿಯ ಒಳ್ಳೆ ಮೌಲ್ಯಗಳನ್ನ ಬೆಳೆಸಿದ್ರು ಅಂತಂತಂದ್ರೆ, ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಅವ್ರ ಪೇರೆಂಟ್ಸ್ ಅವ್ರಿಗೆ ಹೇಳ್ತಾ ಇರ್ತಾರೆ ಎವ್ರಿ ಡೇ ಅಥವಾ ಫರ್ ಡೇ
5 times ಕಂಪಲ್ಸರಿ ನಮಾಜ್ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊಡ್ತಾರೆ ಅವ್ರಿಗೆ, ಅವ್ರ ಪೇರೆಂಟ್ಸ್. ಸೊ ಅಬ್ದುಲ್ ಕಲಾಂಗೆ ಅದೇ ತರನೇ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ಆ ಟೈಮಲ್ಲಿ ಏನ್ ಮಾಡ್ತಾರಂತಂತಂದ್ರೆ ಅವ್ರಿಗೆ ಬೇಸಿಕಲಿ ಅವ್ರು ತುಂಬಾ ಪ್ರಾಬ್ಲಮ್ ಅಲ್ಲಿ ಇರ್ಬೇಕಾದ್ರೆ, ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗಿ ಇರ್ಬೇಕಾದ್ರೆ, ಸೊ ಶಿವಸುಬ್ರಹ್ಮಣ್ಯ ಅಯ್ಯರ್ ಅನ್ನೋಂತ ಅವರ ಟೀಚರ್ ಏನ್ ಮಾಡ್ತಾರ ಅಂತಂತಂದ್ರೆ, ಸೊ ಅವರ ಫಾದರ್ಗೆ ಸೊ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಾರ ಅಂತಂತಂದ್ರೆ, ಸೊ ಸ್ಕೂಲ್ಗೆ ಕಳ್ಸೋಂಥದ್ದು. ಅರ್ಥ ಆಯ್ತಾ? ಸೊ ಅಬ್ದುಲ್ ಕಲಾಂನ ಸ್ಕೂಲ್ಗೆ ಕಳ್ಸೋ ಅಂತ ಹೇಳ್ಬಿಟ್ಟು ಏನ್ ಮಾಡಿರ್ತಾರ ಅಂತಂತಂದ್ರೆ, ಸೊ ಅವರ ಟೀಚರ್ ಶಿವಸುಬ್ರಹ್ಮಣ್ಯ ಅಯ್ಯರ್ ಏನ್ ಮಾಡಿರ್ತಾರ ಅಂತಂತಂದ್ರೆ ಅವರ ಫಾದರ್ಗೆ ಸೊ ಹೇಳಿ ಅವ್ರಿಗೆ ಸ್ಕೂಲ್ಗೆ ಕಳ್ಸೋ ಅಂತ ಕೆಲಸ ಮಾಡಿರೋಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವರಿ parent to be willing to make the effort to guide children to be good human beings. ಅವರು ಒಳ್ಳೆಯ ಹ್ಯೂಮನ್ ಬೀಯಿಂಗ್ಸ್ ಆಗಿ ಬೆಳೆಯೋದಕ್ಕೆ ಕಾರಣಕರ್ತರು ಯಾರಾಗಿರ್ತಾರ ಅಂತಂತಂದ್ರೆ, ಪ್ರತಿಯೊಬ್ಬ ಮಗುವಿನ ಹಿಂದೆ ಒಳ್ಳೆ ಒಂದು ಹ್ಯೂಮನ್ ಬೀಯಿಂಗ್ಸ್ ಆಗಿ ಅವರು ಡೆವಲಪ್ ಆಗೋದಕ್ಕೆ ಅಥವಾ ಹಂಗ್ ಬೆಳೆಯೋದಕ್ಕೆ ಯಾರು ಕಾರಣ ಆಗಿರ್ತಾರ ಅಂತಂತಂದ್ರೆ ಅವರ ಪೇರೆಂಟ್ಸ್ ಕಾರಣ ಆಗಿರ್ತಾರೆ, ಅವರು ಕಾರಣಕರ್ತರಾಗಿರ್ತಾರೆ. ಸೊ enlightened and hardworking, the teacher, the child's window to learning and knowledge has to play the role model in generating a creativity in the child. ಅದ್ರ ಜೊತೆಗೆ ಎನ್ಲೈಟನ್ಡ್ ಅಂಡ್ ಹಾರ್ಡ್ ವರ್ಕಿಂಗ್ ಅನ್ನೋಂಥದ್ದು. ಸೊ ಅವ್ರು ಒಳ್ಳೆ ಪ್ರಬುದ್ಧರಾಗ್ಬೇಕು. ಎನ್ಲೈಟನ್ಡ್ ಮೀನ್ಸ್ ಪ್ರಬುದ್ಧರು ಅಂತಂತಂದ್ರೆ ಥಿಂಕ್, ಅವ್ರು ಏನ್ ಥಿಂಕ್ ಮಾಡೋಂಥ ಲೆವೆಲ್ ಏನಿರುತ್ತೆ ತುಂಬಾ ಹೈ ಆಗಿರೋಂಥದ್ದು ಅಂತ ಹೇಳ್ಬಿಟ್ಟು. ಅಂಡ್ ಹಾರ್ಡ್ ವರ್ಕಿಂಗ್ ಜೊತೆಗೆ ಹಾರ್ಡ್ ವರ್ಕ್ ಮಾಡೋಂಥದ್ದು. ದ ಟೀಚರ್, ದ ಚೈಲ್ಡ್ಸ್ ವಿಂಡೋ ಟು ಲರ್ನಿಂಗ್ ಅಂಡ್ ನಾಲೆಡ್ಜ್ ಹ್ಯಾಸ್ ಟು ಪ್ಲೇ ದ ರೋಲ್ ಮಾಡೆಲ್ ಇನ್ ಜನರೇಟಿಂಗ್ ಎ ಕ್ರಿಯೇಟಿವಿಟಿ ಇನ್ ದ ಚೈಲ್ಡ್. ಅಂದ್ರೆ ಒಂದು ಮಗುವಿಗೆ ನಾಲೆಡ್ಜ್ ಬರ್ಬೇಕು, ಕಲಿಯುವಂಥದ್ದು ಮತ್ತೆ ನಾಲೆಡ್ಜ್ ಗೈನ್ ಮಾಡ್ಕೊಳ್ಳೋದಕ್ಕೆ ಯಾರ ವಿಂಡೋ ಆಗಿರ್ತಾನೆ? ಟೀಚರ್ಸ್ ವಿಂಡೋ ಆಗಿರೋಂಥದ್ದು. ಅರ್ಥ ಆಯ್ತಾ? ಸೊ ಮಕ್ಳು ಏನಂತಂತಂದ್ರೆ ತೆರೆದ ಪುಸ್ತಕ ಇದ್ದಂತೆ. ಸೊ ಓಪನ್ ಅಪ್ ದ ಬುಕ್ಸ್ ಅಂತ ಹೇಳ್ಬಿಟ್ಟು ಅಂತಂದ್ರೆ ಒಂದು ತೆರೆದ ಬುಕ್ ಇದ್ದಂಗೆ ಅವರ ಮನಸ್ಸು, ಒಂದು ಮಕ್ಕಳ ಮನಸ್ಸು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಟೀಚರ್ ಆದಂತವ್ರು ಸೊ ಅವ್ರಿಗೆ ಅದ್ರಲ್ಲಿ ಒಳ್ಳೊಳ್ಳೆ ನಾಲೆಡ್ಜ್ ಗೈನ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು ಅಥವಾ ಲರ್ನಿಂಗ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು. ಅರ್ಥ ಆಯ್ತಾ? ಸೊ ಇಂಥವುಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ರೈಟ್ ವೇ ಅನ್ನೋಂಥದ್ದನ್ನ ಏನ್ ಮಾಡ್ಬೇಕು ಅಂತಂದ್ರೆ ತೋರ್ಸ್ಬೇಕಾಗಿರುತ್ತೆ. ಅವ್ರ ಒಳ್ಳೊಳ್ಳೆ ವಿಷಯಗಳನ್ನ ಕಲಿಯೋದಿಕ್ಕೆ, ಅದನ್ನ ಅಥವಾ ಒಳ್ಳೆ ನಾಲೆಡ್ಜ್ ನ ಗೈನ್ ಮಾಡ್ಕೊಳ್ಳೋದಿಕ್ಕೆ ಯಾರು ಒಳ್ಳೆ ದಾರಿ ತೋರಿಸ್ಬೇಕು ಅಂತಂತಂದ್ರೆ ಅದು ಅವರ ಟೀಚರ್ ಆಗಿರ್ತಾರೆ. ಟೀಚರ್ ನ ಮೇಜರ್ ರೋಲ್ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಷಯದಲ್ಲಿ. ಏನಂತಂತಂದ್ರೆ ಮಕ್ಕಳು ಒಳ್ಳೆ ಒಂದು ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡೋಂಥದ್ದಾಗಿರ್ಬೋದು ಅಥವಾ ನಾಲೆಡ್ಜ್ ನ ಗೈನ್ ಮಾಡ್ಕೊಳ್ಳೋಂಥ ವಿಷಯದಲ್ಲಿ ಆಗಿರ್ಬೋದು ಅಥವಾ ಲರ್ನರ್ಸ್ ಆಗಿರ್ತಾರಲ್ವಾ ಚಿಲ್ಡ್ರನ್ಸ್, ಅವ್ರಿಗೆ ಸೊ ಟೀಚರ್ ಏನಾಗಿರ್ಬೇಕು ಅಂತಂತಂದ್ರೆ ಇವೆಲ್ಲವುಗಳನ್ನ ತುಂಬಾ ಅಂತ ಕೆಲಸ ಮಾಡ್ಬೇಕು ಮಕ್ಕಳ ಮನಸ್ಸಲ್ಲಿ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಅವರ ವಿಂಡೋ ಆಗಿರ್ಬೇಕು ಮಕ್ಕಳಿಗೆ. ಏನಕ್ಕೆ ಅಂತಂದ್ರೆ ನಾಲೆಡ್ಜ್ ನ ಗೈನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾರೆ. ದಿಸ್ ಟ್ರಯಾಂಗಲ್ ಈಸ್ ಇಂಡೀಡ್ ದ ರಿಯಲ್ ರೋಲ್ ಮಾಡೆಲ್ ಐ ಕ್ಯಾನ್ ಥಿಂಕ್ ಆಫ್. ಐ ವುಡ್ ಇವನ್ go to the extent of saying that if parents and teachers show the required dedication to shape the lives of the young. So ಒಂದು ಮಗುನ ಒಳ್ಳೆ ಯುವಕರನ್ನಾಗಿ ಅಥವಾ ಯುವತಿಯರನ್ನಾಗಿ ಮಾಡಬೇಕು ಅಂತ ಅನ್ನೋದಾದ್ರೆ ಸೊ ಅದ್ರಲ್ಲಿ ಟ್ರಯಾಂಗಲ್ ರಿಲೇಶನ್ಶಿಪ್ ಅಂತ ಹೇಳುವಂಥದ್ದು. ಈ ಟ್ರಯಾಂಗಲ್ ರಿಲೇಶನ್ಶಿಪ್ ಯಾರ್ಯಾರು ಅಂತಂತಂದ್ರೆ ತಂದೆ, ತಾಯಿ ಮತ್ತೆ ಟೀಚರ್ಸ್. ಈ ಮೂವರು ಏನ್ ಮಾಡ್ಬೇಕು ಅಂತಂದ್ರೆ ಅವ್ರನ್ನ ಅವ್ರ ಒಳ್ಳೆ ಏಳಿಗೆಯಾಗಿ ಅವ್ರನ್ನ ಬೆಳೆಸ್ಬೇಕು ಅಂತ ಅನ್ನೋದಾದ್ರೆ ಅಥವಾ ಗುಡ್ ಡೆವಲಪ್ಮೆಂಟ್ ನ ಅವ್ರನ್ನ ನೋಡ್ಬೇಕು ಅನ್ನೋದಾದ್ರೆ ಅವರು ಅಥವಾ ಒಂದು ಶೇಪ್ ಅನ್ನೋಂಥದ್ದು ಅವ್ರಿಗೆ ಕೊಡ್ಬೇಕಾದ್ರೆ ಸೊ ಅಂದ್ರೆ ಮಾನಸಿಕವಾಗಿ, ಅರ್ಥ ಆಯ್ತಾ, ಅವ್ರಿಗೆ ಒಂದು ಒಳ್ಳೆ ರೀತಿಯ ಕೆಲವೊಂದು ಗುಡ್ ಥಿಂಗ್ಸ್ ಅನ್ನೋಂಥದ್ದನ್ನ ಅಥವಾ ವ್ಯಾಲ್ಯೂಸ್, ರೆಸ್ಪೆಕ್ಟ್ ಕೊಡುವಂಥದ್ದಾಗಿರ್ಬೋದು, ಒಂದು ಸಿಸ್ಟಮ್ಯಾಟಿಕ್ ಲೈಫ್ ನ ಲೀಡ್ ಮಾಡೋದಕ್ಕೆ ಏನೆಲ್ಲಾ ನೆಸೆಸಿಟಿ ಇದೆ ಅದನ್ನೆಲ್ಲ ಯಾರು ಪ್ರೊವೈಡ್ ಮಾಡ್ಬೇಕು ಅಂತಂತಂದ್ರೆ ಏನ್ ರಿಕ್ವೈರ್ಡ್ ಇರೋಂಥದ್ದು, ಅವ್ರು ಒಳ್ಳೆ ಬೆಳವಣಿಗೆಗೆ ಏನೆಲ್ಲ ರಿಕ್ವೈರ್ಡ್ ಇರುತ್ತೆ ಅದೆಲ್ಲ ಯಾರು ಕೊಡ್ತಾರೆ ಅಂತಂತಂದ್ರೆ ಟೀಚರ್ಸ್, ಮದರ್ ಅಂಡ್ ಫಾದರ್ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರಂಥದ್ದು. ಅವ್ರು ಒಳ್ಳೆ ಒಂದು ಶೇಪ್ ನ ಅವ್ರಿಗೆ ಕೊಡ್ಬೇಕು, ಅಂದ್ರೆ ಮಾನಸಿಕವಾಗಿ ಅವ್ರಿಗೆ ಒಂದು ಒಳ್ಳೆಯ
ಶೇಪ್ ನಾವು ಒಳ್ಳೆ ಸರಿ ದಾರಿಯಲ್ಲಿ ನಡೆಯುವಂತದ್ದನ್ನ ನೋಡ್ಕೋಬೇಕಾಗಿರುವಂತದ್ದು ಯಾರು ಅಂತಂದ್ರೆ ಆ ರೆಸ್ಪಾನ್ಸಿಬಿಲಿಟಿನ ಯಾರು ತಗೋಬೇಕು ಅಂತಂತಂದ್ರೆ ಸೊ ಫಾದರ್, ಮದರ್ ಮತ್ತೆ ಟೀಚರ್ ಅನ್ನೋಂಥದ್ದನ್ನ ಹೇಳ್ತಾರೆ. ಇಂಡಿಯಾ ವುಡ್ ಗೆಟ್ ಎ ನ್ಯೂ ಲೈಫ್ ಆಸ್ ಇಟ್ ಈಸ್ ಸೆಡ್ ಬಿಹೈಂಡ್ ದ ಪೇರೆಂಟ್ಸ್ ಸ್ಟ್ಯಾಂಡ್ಸ್ ದ ಸ್ಕೂಲ್ ಅಂಡ್ ಬಿಹೈಂಡ್ ದ ಟೀಚರ್ ದ ಹೋಮ್. ಸೊ ಅಂದ್ರೆ ಇಲ್ಲಿ ಆಗ ಮಾತ್ರನೇ ಏನಾಗುತ್ತೆ ಅಂತಂದ್ರೆ ಸೊ ಏನಿದೆ ಇಂಡಿಯಾ, ಸೊ ಇಲ್ಲಿ ಏನ್ ಹೇಳ್ತಿದಾರ ಅಂತಂತಂದ್ರೆ ಇಂದಿನ ಪ್ರಜೆಗಳ ಮುಂದಿನ ಆ ದೇಶನ ನಡೆಸೋಂತವ್ರು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ. ಅಂದ್ರೆ ಫಸ್ಟ್ ಈಗ ಸರಿಯಾಗಿರುವಂತ ಫೌಂಡೇಶನ್ ಅನ್ನ ಹಾಕೊಟ್ರ ಮಕ್ಕಳಿಗೆ, ಸೊ ಫ್ಯೂಚರ್ ಅಲ್ಲಿ ಅವ್ರು ಏನ್ ಮಾಡ್ತಾರ ಅಂತಂತಂದ್ರೆ ಸೊ ಸರಿ ದಾರಿಯಲ್ಲಿ ನಡೆಯೋದ್ರ ಮುಖಾಂತರ ಸೊ ಅವ್ರು ಏನ್ ಮಾಡ್ತಾರ ಅಂತಂತಂದ್ರೆ ದೇಶನ ಒಳ್ಳೆ ಸದೃಢವಾದ ದೇಶನ ಕಟ್ಟೋದಕ್ಕೆ ಅವರು ಸಹಾಯಕ್ಕೆ ಬರ್ತಾರೆ ಅನ್ನೋಂಥದ್ದನ್ನ. ಸೊ ಇವತ್ತೇ ನಾವು ಅವ್ರಿಗೆ ಸ್ಟ್ರಾಂಗ್ ಫೌಂಡೇಶನ್ ಹಾಕದೆ ಸೊ ಅವ್ರನ್ನ ದಾರಿ ತಪ್ಪಿಸಿ ಬೆಳೆಸ್ಬಿಟ್ರೆ ಏನಾಗ್ತಾರ ಅಂತಂತಂದ್ರೆ ಮುಂದೆ ದೇಶನ ಡೆವಲಪ್ ಮಾಡೋದಕ್ಕೆ ಅವರು ಸಪೋರ್ಟ್ ಮಾಡಲ್ಲ, ಕಂಟ್ರಿನ ಡೆಸ್ಟ್ರಾಯ್ ಮಾಡೋದಕ್ಕೆ ಏನಾಗ್ತಾರ ಅಂತಂತಂದ್ರೆ ಅವ್ರು ಸಪೋರ್ಟ್ ಮಾಡೋಂತ ಸಾಧ್ಯತೆಗಳಿವೆ. ಹಂಗಾಗಿ ಸೊ ಮೇಜರ್ ಈ 3 ಕ್ಯಾರೆಕ್ಟರ್ಸ್ ಏನ್ ಬರ್ತಾರೆ, ಮದರು, ಫಾದರು ಅಂಡ್ ಟೀಚರು, ಸೊ ಅವ್ರಿಗೆ ಸ್ಟ್ರಾಂಗ್ ಫೌಂಡೇಶನ್ ಜೊತೆಗೆ ರೈಟ್ ವೇ ಅಲ್ಲಿ ಹೋಗೋದಕ್ಕೆ ಏನೆಲ್ಲಾ ರಿಕ್ವೈರ್ಡ್ ಇದೆಯೋ ಅದನ್ನ ಕೊಟ್ರೆ ಸೊ ಫ್ಯೂಚರ್ ಅಲ್ಲಿ ಅವ್ರು ಏನಾಗ್ತಾರ ಅಂತಂತಂದ್ರೆ ಸೊ ಒಂದು ದೇಶನ ಕಟ್ಟೋದಕ್ಕೆ ಅಥವಾ ಡೆವಲಪ್ಡ್ ಕಂಟ್ರಿನ ಡೆವಲಪಿಂಗ್ ಕಂಟ್ರಿ ಮಾಡ್ಬೇಕು ಅಂತಂತಂದ್ರೆ ಏನೆಲ್ಲಾ ಇದೆಯೋ ಅದಕ್ಕೆಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಆಸ್ ಇಟ್ ಈಸ್ said behind the parents stand the school and the behind the teacher the home. ಸೊ ಅಂದ್ರೆ ಅವ್ರಿಗೆ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಏನಾಗಿರ್ಬೇಕಂದ್ರೆ ಸ್ಕೂಲಲ್ಲಿ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಅವ್ರಿಗೆ ಪ್ರಾಪರ್ ಆಗಿರುವಂತದ್ದು ನೆಸೆಸಿಟಿ ಇರುವಂತ ಒಂದು ಗೈಡೆನ್ಸ್ ನ ಕೊಡಬೇಕು ಅಂತನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಎಜುಕೇಶನ್ ಅಂಡ್ ಟೀಚರ್ ಸ್ಟೂಡೆಂಟ್ಸ್ ರಿಲೇಶನ್ಶಿಪ್ ಹ್ಯಾವ್ ಟು ಬಿ ಸೀನ್ ನಾಟ್ ಇನ್ ಅ ಬಿಸ್ನೆಸ್ ಟರ್ಮ್ಸ್ ಬಟ್ ವಿತ್ ದ ನೇಷನ್ಸ್ ಗ್ರೋತ್ ಇನ್ ಮೈಂಡ್. ಸೊ ಎಜುಕೇಶನ್ ನ ಪ್ರೊವೈಡ್ ಮಾಡುವಂತದ್ದು ಯಾರ್ ಕೆಲಸ ಆಗಿರುತ್ತೆ ಅಂತಂದ್ರೆ ಟೀಚರ್ಸ್ ನ ಕೆಲಸ ಆಗಿರುವಂತದ್ದು. ಹಂಗಾಗಿ ಈ ಟೀಚರ್ ಸ್ಟೂಡೆಂಟ್ಸ್ ನ ರಿಲೇಶನ್ಶಿಪ್ ಯಾವಾಗ್ಲೂ ಹೇಗಿರ್ಬೇಕು ಅಂತಂತಂದ್ರೆ ಬಿಸ್ನೆಸ್ ಆಗಿರಬಾರ್ದು, ಅದು ಆ ರಿಲೇಶನ್ಶಿಪ್ ಬಿಸ್ನೆಸ್ ರಿಲೇಶನ್ಶಿಪ್ ಆಗಿರಬಾರ್ದು ಅನ್ನೋಂಥದ್ದನ್ನ ಅಗೇನ್ ಇಲ್ಲಿ ಹೇಳ್ತಾ ಇರೋಂಥದ್ದು. ಎಜುಕೇಶನ್ ಅಂಡ್ the teacher student relationship have to be seen not in a business terms but with the nation's growth in mind. So adu desha kattu anta kelsa adu, so it is not a business, so it is a help to nation. So adenu antantandre business alla, idu vyavahara alla, so idu naalina deshana kattodike so teachers ಮಾಡ್ತಾರಂತ ಒಂದು ಹಾರ್ಡ್ ವರ್ಕ್ ಅನ್ನೋಂಥದ್ದು ಅಥವಾ ಒಂದು ತಪಸ್ಸು ಅನ್ನೋಂಥದ್ದಾಗಿ ಹೇಳ್ಬಹುದು ಆ ವಿಷಯನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರಂಥದ್ದು. ಎ ಪ್ರಾಪರ್ ಎಜುಕೇಶನ್ ವುಡ್ ಹೆಲ್ಪ್ ನೇಚರ್, ದ ಪ್ರಾಪರ್ ಎಜುಕೇಶನ್ ವುಡ್ ಹೆಲ್ಪ್ ನೇಚರ್ ಎ ಸೆನ್ಸ್ ಆಫ್ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಅಮಾಂಗ್ ಅವರ್ ಯೂತ್. ಪ್ರಾಪರ್ ಎಜುಕೇಶನ್ ಅನ್ನೋಂಥದ್ದು ವುಡ್ ಹೆಲ್ಪ್ ನೇಚರ್ ಎ ಸೆನ್ಸ್ ಆಫ್ dignity and self respect among our youth. So proper education ಅನ್ನೋಂಥದ್ದು ಸೊ ಮಕ್ಕಳಿಗೆ ಏನನ್ನ ತಂದು ಕೊಡುತ್ತಾ ಅಂತಂದ್ರೆ ಇಟ್ಸ್ ಗಿವ್ ಸೆಲ್ಫ್ ರೆಸ್ಪೆಕ್ಟ್ ಅಮಾಂಗ್ ಅವರ್ ಯೂತ್. ಒಂದು ಡಿಗ್ನಿಟಿ ಅನ್ನೋಂಥದ್ದು ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋಂಥದ್ದು ನಮ್ಮ ಯೂತ್ ಗೆ ಪ್ರಾಪರ್ ಎಜುಕೇಶನ್ ಅನ್ನೋಂಥದ್ದು ಪ್ರೊವೈಡ್ ಮಾಡುತ್ತೆ. ದೀಸ್ ಆರ್ ಕ್ವಾಲಿಟೀಸ್ ನೋ ಲಾ ಕ್ಯಾನ್ enforce, we have to nature them ourselves. So these are qualities. No law ಅಂದ್ರೆ ಇದೇನು ಅಂತಂದ್ರೆ ಲಾ ಅಲ್ಲ ಇದು, ಓಕೆ, ಕ್ಯಾನ್ ಎನ್ಫೋರ್ಸ್ಡ್, ವಿ ಹ್ಯಾವ್ ಟು ನೇಚರ್ ದಮ್ ourselves. ಅದನ್ನ ನಮ್ಗೆ ನೇಚರ್ ಪ್ರೊವೈಡ್ ಮಾಡಿರುವಂತದ್ದು ಅನ್ನೋಂಥದ್ದನ್ನ ಇಲ್ಲಿ ಅಬ್ದುಲ್ ಕಲಾಂ ಹೇಳ್ತಿರುವಂತದ್ದು. ದ ಚಿಲ್ಡ್ರನ್ ಎಂಜಾಯ್ಡ್ ದಿಸ್ ಆನ್ಸರ್ ದೋ ಐ ಡೋಂಟ್ ನೋ ವೆದರ್ ದ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಗಾಟ್ ದ ಮೆಸೇಜ್. The children enjoyed this answer. So ಈ ಆನ್ಸರ್ ನ ನೋಡಿ ಚಿಲ್ಡ್ರನ್ಸ್ ತುಂಬಾ ಎಂಜಾಯ್ ಮಾಡಿದ್ರು. though I do not know whether the parents and the teachers got the message. ಸೊ ಅವ್ರಿಗೆ ಈ ಮೆಸೇಜ್ ಸಿಕ್ಕಿಯೋ ಇಲ್ಲ ಅನ್ನೋಂಥದ್ರ ಬಗ್ಗೆ ನಾನು ವರಿ ಆಗಲ್ಲ ಅನ್ನೋಂಥದ್ದನ್ನ ಹೇಳ್ತಿರೋಂಥದ್ದು. ಅದರ್ ಗರ್ಲ್ in all seriousness asked, every day we read in the newspaper or hear our parents talk about Antakawadis, terrorist. Who are they? Do they belong to our country? This question really shocked me. According to Abdul Kalam, when
he heard this question, he is really shocked. Okay, ಸೊ ಅವರು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ತರದ ಕ್ವಶನ್ ಅನ್ನ ಕೇಳಿದ ತಕ್ಷಣನೇ ಸೊ ಅಬ್ದುಲ್ ಕಲಾಂಗೆ ತುಂಬಾ ಶಾಕ್ ಆಗಿ ಹೋಗ್ತಾರೆ. ಏನಂತಂದ್ರೆ ಅನದರ್ ಗರ್ಲ್, ಇನ್ನೊಬ್ಬ ಹುಡುಗಿ ಅದೇ ಮೀಟಿಂಗ್ ಅಲ್ಲಿ ಇನ್ನೊಬ್ಬ ಹುಡುಗಿ ಅಥವಾ ಅನದರ್ ಒನ್ ಗರ್ಲ್ ಸೊ ಸೀರಿಯಸ್ ಆಗಿ ಕೇಳೋಂಥದ್ದು ಒಂದು ಕ್ವಶನ್ ಕೇಳೋಂಥದ್ದು ಏನಂದ್ರೆ, ಎವ್ರಿ ಡೇ ವಿ ರೀಡ್ ದ ನ್ಯೂಸ್ ಪೇಪರ್ ಆರ್ ಹಿಯರ್ ಅವರ್ ಪೇರೆಂಟ್ಸ್ ಟಾಕ್ ಅಬೌಟ್ ಅಂತಕವಾದಿಸ್ ಟೆರರಿಸ್ಟ್. ಸೊ ಅಂದ್ರೆ ನಾವು ಪ್ರತಿದಿನ ನ್ಯೂಸ್ ಪೇಪರ್ ನ ಓದೋ ಅಂತ ಟೈಮ್ ಅಲ್ಲಿ ಇರ್ಬೋದು, ಅಥವಾ ನಮ್ಮ ಪೇರೆಂಟ್ಸ್ ಮಾತಾಡ್ತಾ ಇರ್ತಾರೆ. ಸೊ ಯಾವ್ದ್ರ ಬಗ್ಗೆ ಅಂತಂದ್ರೆ ಅಂತಕವಾದಿಸ್ ಮೀನ್ಸ್ ಟೆರರಿಸ್ಟ್ ಅಂತ ಹೇಳ್ಬಿಟ್ಟು ಟೆರರಿಸ್ಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹೂ ಆರ್ ದೇ, ಅವ್ರು ಯಾರು? ಡು ದೇ ಬಿಲಾಂಗ್ ಟು ಅವರ್ ಕಂಟ್ರಿ, ಅವರು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರೋರೇನಾ? ಫಸ್ಟ್ ಕ್ವಶನ್ ಅವ್ರು ಯಾರು, ಸೆಕೆಂಡ್ ಕ್ವಶನ್ ಅವ್ರು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರೋರನಾ ಅಂತ ಹೇಳ್ಬಿಟ್ಟು ಆ ಹುಡುಗಿ ಕ್ವಶನ್ ಮಾಡ್ತಾರಂತದ್ದು. ದಿಸ್ ಕ್ವಶನ್ ರಿಯಲಿ ಶಾಕ್ಡ್ ಮಿ. ಆ ಕ್ವಶನ್ ಅನ್ನ ಕೇಳಿ ಅಬ್ದುಲ್ ಕಲಾಂ ತುಂಬಾ ಶಾಕ್ ಆಗ್ತಾರೆ. ಐ ಮೈ ಸೆಲ್ಫ್ ವಾಸ್ ಸರ್ಚಿಂಗ್ ಫಾರ್ ಅನ್ ಆನ್ಸರ್. ಸೊ ಅವ್ರೊಳಗಡೆನೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆನ್ಸರ್ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾರೆ. ದೇ ಆರ್ our own people. Sometimes we create them through political and economics isolation, or they can be fanatics, sometimes sponsored by hostile nation trying to disrupt normal life through terrorism. ಸೊ ಅದಕ್ಕೆ ಹೇಳ್ತಿದ್ದಾರೆ ಏನಂತಂದ್ರೆ ದೇ ಆರ್ ಅವರ್ ಓನ್ ಪೀಪಲ್. ಸೊ ಅದಕ್ಕೆ ಅವ್ರು ಹೇಳ್ತಿದ್ದಾರೆ ದೇ ಆರ್ ಅವರ್ ಓನ್ ಪೀಪಲ್. ಹೌದು, ಅವರು ನಮ್ಮವ್ರೇನೆ. sometimes we create them through a political and economic isolation. ಸೊ ಅವ್ರು ಯಾರ ಆತರ ಟೆರರಿಸ್ಟ್ಗಳನ್ನಾಗಿ ಯಾರು ಮಾಡ್ತಿದ್ದಾರೆ ಅಂತಂತಂದ್ರೆ ಅವ್ರು ನಮ್ಮವ್ರೇನೆ. ಬೇಸಿಕ್ಲಿ ದೇವ ಅವರ್ ಕಂಟ್ರೀಸ್, ಓಕೆ, ಅವರ್ ಓನ್ ಪೀಪಲ್, ಅವರ್ ಓನ್ ಪೀಪಲ್. ಸೊ ಅವ್ರನ್ನ ಯಾರ ತರ ಮಾಡ್ತಿದ್ದಾರೆ ಅಂತಂತಂದ್ರೆ ಸೊ ರಾಜಕೀಯವಾಗಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದವ್ರನ್ನ ಏನ್ ಮಾಡ್ತಿದಾರೆ ಅಂತಂತಂದ್ರೆ ಸೊ ಅಥವಾ ಫೆನಾಟಿಕ್ಸ್ ಮೀನ್ಸ್ ಮತಾಂಧರು ಅಂತ ಹೇಳ್ಬಿಟ್ಟು ಮತಾಂಧತೆ ಅಥವಾ ರಾಜಕೀಯ ಅಥವಾ ಆರ್ಥಿಕತೆ. ಸೊ ಈ ವಿಷಯದಲ್ಲಿ ಹಿಂದುಳಿದಿರುವಂತ ಜನಗಳನ್ನ ಏನ್ ಮಾಡ್ತಿದಾರೆ ಅಂತಂದ್ರೆ ಸಮಟೈಮ್ಸ್ ಸ್ಪಾನ್ಸರ್ಡ್ ಬೈ ದ ಹೋಸ್ಟಲ್ ನೇಷನ್ಸ್. ಅದು ನಮ್ ದೇಶಕ್ಕೆ ಸಂಬಂಧಪಟ್ಟಿರೋಂಥವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ ಅವ್ರನ್ನ ಟೆರರಿಸ್ಟ್ ಗಳನ್ನಾಗಿ ಮಾಡ್ತಾ ಇರೋಂಥದ್ದು. ಸೊ ಇವತ್ತು ನಾವು ಅದಕ್ಕೆ ಎಕ್ಸಾಂಪಲ್ಸ್ ತಗೋಬಹುದು. ಏನು ಅಂತಂತಂದ್ರೆ ಸೊ ಪೊಲಿಟಿಷಿಯನ್ಸ್ ಇವತ್ತು ಏನ್ ಮಾಡ್ತಿದ್ದಾರೆ ಅಂತಂತಂದ್ರೆ ತುಂಬಾ ಜನಗಳನ್ನ ಏನ್ ಮಾಡ್ತಿದಾರೆ ಅಂತಂತಂದ್ರೆ ಸೊ ಮತಾಂಧತೆ ಆಧಾರದ ಮೇಲೆ ಏನ್ ಮಾಡ್ತಿದಾರೆ ಅಂತಂತಂದ್ರೆ ಗಲಾಟೆಗಳನ್ನ ಹೆಚ್ಚುವಂತದ್ದು, ಸೊ ಬಾಂಬ್ಸ್ ನ ಇಡುವಂತ ಕೆಲ್ಸಗಳನ್ನ ಮಾಡಿಸುವಂತದ್ದು. ಸೊ ಇಂಥವ್ರನ್ನೆಲ್ಲ ಇಟ್ಕೊಂಡು ಈ ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋಂಥವ್ರಿಗೆ ಈ ತರದ್ದೆಲ್ಲ ಅವ್ರನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದಾರೆ ಅಂತಂತಂದ್ರೆ ಸೊ ನಮ್ಮವರೇ ಅವ್ರನ್ನ ಆತರ ಬದಲಾಯಿಸ್ತಿದ್ದಾರೆ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರಂಥದ್ದು. ಸಮಟೈಮ್ಸ್ ಸ್ಪಾನ್ಸರ್ಡ್ ಬೈ ಹೋಸ್ಟಲ್ ನೇಷನ್ಸ್ ಟ್ರೈಯಿಂಗ್ ಟು ಡಿಸ್ಟ್ರಕ್ಟ್ ನಾರ್ಮಲ್ ಲೈಫ್ ಥ್ರೂ ಟೆರರಿಸಂ. ಸೊ ಇವ್ರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂತಂದ್ರೆ ಸೊ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋಂಥವ್ರು, ಪೊಲಿಟಿಕಲಿ ಸಮ್ ಪ್ರಾಬ್ಲಮ್ಸ್ ಇರೋಂಥವ್ರು, ಸೊ ಅಥವಾ ಮತ ಅನ್ನೋಂಥದ್ದು ಅಂತಂತಂದ್ರೆ ಸೊ ಬೇರೆ ಬೇರೆ ಮತಗಳ ಹೆಸರಲ್ಲಿ ಏನ್ ಮಾಡ್ತಿದಾರ ಅಂತಂತಂದ್ರೆ ಉದ್ವಿಗ್ನತೆಯನ್ನ ಕ್ರಿಯೇಟ್ ಮಾಡುವಂತದ್ದು. ಅರ್ಥ ಆಯ್ತಾ ಜನಗಳಲ್ಲಿ? ಸೊ ಇಂಥವ್ರನ್ನೆಲ್ಲ ಬಳಸ್ಕೊಂಡು ಏನ್ ಮಾಡ್ತಾ ಇರೋದು ಅಂತಂತಂದ್ರೆ ಸೊ ನಮ್ಮ ದೇಶದಲ್ಲಿರುವಂತ ಶಾಂತಿನ ಏನ್ ಮಾಡ್ತಿರೋಂಥದ್ದು ಕದಿಡ್ತಾ ಇರೋಂಥದ್ದು. ಆ ಪೀಸ್ ಅನ್ನೋಂಥದ್ದನ್ನ ಏನ್ ಮಾಡ್ತಿದಾರೆ ಅಂತಂದ್ರೆ ಡಿಸ್ಟ್ರಾಯ್. ಓಕೆ, ಯಾರು ಬೇರೆ ಬೇರೆ ಈ ಮತಾಂಧರನ್ನ ಮತ್ತೆ ಪೊಲಿಟಿಕಲಿ ಪ್ರಾಬ್ಲಮ್ಸ್ ಇರೋಂಥವ್ರನ್ನ ಎಕನಾಮಿಕಲಿ ಪ್ರಾಬ್ಲಮ್ ಇರೋಂಥವ್ರ ಜನಗಳನ್ನ ತಗೊಂಡ್ ಏನ್ ಮಾಡ್ತಿದಾರ ಅಂತಂತಂದ್ರೆ ಇವ್ರನ್ನ ಬಳಸ್ಕೊಂಡು ಏನ್ ಮಾಡ್ತಿದಾರ ಅಂತಂದ್ರೆ ಶಾಂತಿನ ಕದಿಡ್ತಾ ಇರೋಂಥದ್ದು. ಸೊ ಟ್ರೈಯಿಂಗ್ ಟು ಡಿಸ್ಟ್ರಕ್ಟ್ ನಾರ್ಮಲ್ ಲೈಫ್ ಥ್ರೂ ಟೆರರಿಸಂ. ಸೊ ನಾರ್ಮಲ್ ಲೈಫ್ ನ ಏನ್ ಮಾಡ್ತಿದಾರ ಅಂತಂತಂದ್ರೆ ಸೊ ಈ ಟೆರರಿಸಂ ಅನ್ನೋಂತ ಒಂದು ಪಾಯಿಂಟ್ ನ ಇಟ್ಕೊಂಡು ಏನ್ ಡಿಸ್ಟರ್ಬ್ ಅಂತಂತಂದ್ರೆ ಡಿಸ್ಟರ್ಬ್ ಮಾಡ್ತಾರಂಥದ್ದು, ಡೆಸ್ಟ್ರಾಯ್ ಮಾಡ್ತಾರಂಥದ್ದು. ಈ ಟೆರರಿಸಂ ಅನ್ನುವಂಥದ್ದನ್ನ ಇಟ್ಕೊಂಡು ಈ ತರ ಸೊ ಸಮಾಜದಲ್ಲಿ ಶಾಂತಿನ ಕದಿಡೋ ಅಂತ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರು ಯಾರು ಅಲ್ಲ, ನಮ್ಮವರೇ ಆಗಿದ್ದಾರೆ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಐ ಲುಕ್ಡ್ ಅಟ್ ದ ಆಡಿಯನ್ಸ್, ಅಟ್ ದ ಪೀಪಲ್ ಸಿಟ್ಟಿಂಗ್ ಬೈ ಮೈ ಸೈಡ್, ಅಟ್ ದ ಟೀಚರ್ಸ್ ಅಂಡ್ ಅಟ್ ದ ಸ್ಕೈ ಫಾರ್ ಅಂಡ್ ಆನ್ಸರ್. ಸೊ ಇವ್ರಿಗೆ ರೈಟ್ ಸೈಡ್ ಅಲ್ಲಿ ಕೂತಿದ್ದಂತಹ ಆಡಿಯನ್ಸ್, ಲುಕ್ ಅಟ್ ದ ಆಡಿಯನ್ಸ್. ಸೊ ಇವ್ರು ನೋಡೋ ಆಡಿಯನ್ಸ್ ಆಗಿರ್ಬೋದು ಅಥವಾ ಪೀಪಲ್ ಸಿಟ್ಟಿಂಗ್ ಬೈ ಮೈ ಸೈಡ್, ಸೊ ಅವ್ರ ಕಡೆ ಕೂತಿರೋಂಥವ್ರು ಆಗಿರ್ಬೋದು, ಮತ್ತೆ ಟೀಚರ್ಸ್ ಎಲ್ರೂ ಯಾವ್ದ್ ಕಡೆ ನೋಡ್ತಿರ್ತಾರ ಅಂತಂದ್ರೆ ಆ ಸ್ಕೈ ಕಡೆ ನೋಡ್ತಾ ಇರ್ತಾರೆ. ಐ ಸೆಡ್ ಚಿಲ್ಡ್ರನ್, ಐ ಆಮ್
reminded of our epics. The Ramayana and the Mahabharata. In the Ramayana, the battle is between the divine hero Rama and the demon king Ravana. ಸೊ again ಅವ್ರು ಹೇಳ್ತಿದ್ರು ಏನಂತಂದ್ರೆ, ಸೊ ಈ ಶಾಂತಿನ ಕದಡ ಅಂತವ್ರು ಯಾರು ಬೇರೆ ಯಾರು ಅಲ್ಲ, ನಮ್ಮವರೇ ನಮ್ಮ ಜನಗಳನ್ನೇ ಬಳಸ್ಕೊಂಡು ಏನ್ ಮಾಡ್ತಿದಾರ ಅಂತಂತಂದ್ರೆ, ಸೊ ಈ ಟೆರರಿಸಂ ಅನ್ನೋಂಥದ್ನ ಕ್ರಿಯೇಟ್ ಮಾಡ್ತಾ ಇರೋಂಥದ್ದು ಅನ್ನೋಂಥದ್ದನ್ನ ಹೇಳ್ತಾರೆ. ಸೊ ಎಲ್ರು ಮೇಲೆ ಆಕಾಶದ ಕಡೆ ನೋಡ್ಕೊಂಡು ಕೂತಿರ್ತಾರೆ, ಇದಕ್ಕೇನ್ ಇರ್ಬಹುದು ಆನ್ಸರು, ಅಥವಾ ಏನ್ ಹೇಳ್ತಾರೆ ಅಬ್ದುಲ್ ಕಲಾಂ ಅವರು, ಏನ್ ಹೇಳ್ತಾರೆ, ಯಾವ ತರ ಈ ಕ್ವಶನ್ ಆನ್ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ರು ನೋಡ್ತಾ ಇರ್ಬೇಕಾದ್ರೆ, ಸೊ ಅಗೈನ್ ಅಬ್ದುಲ್ ಕಲಾಂ ಹೇಳ್ತಿದ್ದಾರೆ ಏನಂತ, he said that to children ಗೆ ಹೇಳ್ತಾ ಇರೋಂಥದ್ದು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಐ ಆಮ್ ರಿಮೈಂಡೆಡ್ ಆಫ್ ಅವರ್ ಎಪಿಕ್ಸ್. ಸೊ ನಾನು ಎಪಿಕ್ಸ್ ಅಂತಂದ್ರೆ ಸೊ ಮಹಾಭಾರತ ಮತ್ತೆ ರಾಮಾಯಣ, ಸೊ ಅದ್ರಲ್ಲಿ ಎಕ್ಸಾಂಪಲ್ ತಗೊಳ್ತಿದ್ದಾರೆ. ಸೊ ನನ್ಗೆ ನೆನಪಾಗ್ತಿದೆ, ಐ ಆಮ್ ರಿಮೈಂಡೆಡ್ ಆಫ್ ಅವರ್ ಎಪಿಕ್ಸ್. ನಾನು ನಮ್ಮ ಮಹಾಭಾರತ ರಾಮಾಯಣ ನೆನಪು ಮಾಡ್ಕೊಳ್ಳೋದಾದ್ರೆ, ದ ರಾಮಾಯಣ ಅಂಡ್ ದ ಮಹಾಭಾರತ, ಇನ್ ದ ರಾಮಾಯಣ the battle is between the divine hero Rama and the demon king Ravana. So battle means ಯುದ್ಧ ಅಂತ ಹೇಳ್ಬಿಟ್ಟು, ವಾರ್ ಅಂತ ಹೇಳ್ಬಿಟ್ಟು. ಯಾವ್ದ್ರ ಮಧ್ಯೆ ನಡೆಯುವಂಥದ್ದು ಅಂತಂದ್ರೆ, ಬಿಟ್ವೀನ್ ಅಂದ್ರೆ ಬಿಟ್ವೀನ್ ಡಿವೈನ್ ಹೀರೋ ರಾಮ ಅಂಡ್ ದ ಡೆಮೋನ್ ಕಿಂಗ್ ರಾವಣ. ಸೊ ರಾಮ ಮತ್ತೆ ರಾವಣನ ಮಧ್ಯೆ ನಡೆಯುವಂತ ಈ ಬ್ಯಾಟಲ್ ಅಲ್ಲಿ, ಇಟ್ ಈಸ್ ಎ ಲಾಂಗ್ ಡ್ರಾನ್ ಬ್ಯಾಟಲ್ ದಟ್ ಫೈನಲಿ ರಾಮ ವಿನ್ಸ್ ಇನ್ ದ ರಾಮಾಯಣ. ಸೊ ಓಕೆ, ಅಂದ್ರೆ ಇದರಲ್ಲಿ ಧರ್ಮದ ಪ್ರಕಾರ ನೋಡೋದಾದ್ರೆ ರಾಮ ಮತ್ತೆ ರಾವಣನ ಯುದ್ಧ ಆಗುತ್ತೆ. ಸೊ ಆದ್ರೆ ಇದ್ರಲ್ಲಿ ಗೆಲ್ಲೋಂಥದ್ದು ಯಾರು ಅಂತಂದ್ರೆ ಧರ್ಮನೇ ಗೆಲ್ಲೋಂಥದ್ದು. ಸೊ ಧರ್ಮ ರಾಮನ ಪರವಾಗಿರುತ್ತೆ. ಸೊ ಅಂದ್ರೆ ಅವನು ಒಳ್ಳೆಯವನು, ಸೊ ಒಳ್ಳೆತನಕ್ಕೆ ಅವನು ಹೋರಾಟ ಮಾಡೋಂಥದ್ದು, ಯುದ್ಧ ಮಾಡೋಂಥದ್ದು. ಹಂಗಾಗಿ ಇದ್ರಲ್ಲಿ ಯಾರು ಗೆಲ್ತಾರೆ ಅಂತಂತಂದ್ರೆ ರಾಮ ಗೆಲ್ತಾನೆ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಸೊ at the same time, in the Mahabharata, there is the battle at Kurukshetra. So again, Mahabharata ತಗೊಳ್ಳೋದಾದ್ರೆ ಕುರುಕ್ಷೇತ್ರ ನಡೆಯುತ್ತೆ, ಕುರುಕ್ಷೇತ್ರದಲ್ಲಿ ಬ್ಯಾಟಲ್ ಆಗುವಂಥದ್ದು. ಸೊ ಇನ್ ದಿಸ್ ಫೈಟ್ ಬಿಟ್ವೀನ್ ಗುಡ್ ಅಂಡ್ ಈವಿಲ್, ಸೊ ಇಲ್ಲೂ ಅಷ್ಟೇನೆ, ಮಹಾಭಾರತದಲ್ಲೂ ಅಷ್ಟೇನೆ, ಸೊ ಒಳ್ಳೆತನ ಮತ್ತೆ ಕೆಟ್ಟ ಅದು ಒಳ್ಳೇದು ಎರಡರ ಮಧ್ಯ ಎಗೈನ್ ವಾರ್ ಆಗುವಂಥದ್ದು. ಇಲ್ಲಿ ಯಾವ್ದು ವಿನ್ ಆಗುತ್ತೆ ಅಂತಂದ್ರೆ ಧರ್ಮ ವಿನ್ಸ್ ಅಗೈನ್. ಮಹಾಭಾರತದಲ್ಲೂ ರಾಮಾಯಣದಲ್ಲೂ ಸೊ ಧರ್ಮನೇ ಗೆಲ್ಲುವಂಥದ್ದು. ಸೊ ಧರ್ಮ ಅನ್ನೋಂಥದ್ದು ಯಾರ ಪರವಾಗಿ ನಿಂತ್ಕೊಳ್ಳುತ್ತೆ ಅಂತಂದ್ರೆ ರಾಮನ ಪರವಾಗಿ ನಿಂತ್ಕೊಳ್ಳುತ್ತೆ. ಅಲ್ಲಿ ರಾವಣನ ಸಾವಾಗುವಂಥದ್ದು, ಅವನ್ ಡೆತ್ ಆಗುವಂಥದ್ದು. ಸೇಮ್ ಟೈಮ್ ಇಲ್ಲಿ ಮಹಾಭಾರತ ತಗೊಳ್ಳೋದಾದ್ರೆ ಕುರುಕ್ಷೇತ್ರ ನಡೀತು, ಕುರುಕ್ಷೇತ್ರದಲ್ಲಿ ಮತ್ತೆ ಅಗೈನ್ ಬ್ಯಾಟಲ್ ಆಗುತ್ತೆ. ಅಲ್ಲಿ ಯಾವ್ದ್ರ ಪರವಾಗಿ ಮತ್ತೆ ಧರ್ಮ ಅನ್ನೋಂಥದ್ದು ನಿಂತ್ಕೊಳ್ಳುತ್ತೆ ಅಂತಂದ್ರೆ ಎಗೈನ್ ಗುಡ್ ಈವಿಲ್ ಅನ್ನೋಂಥದ್ದು ತಗೊಳ್ಳೋದಾದ್ರೆ, ಸೊ ಅಗೈನ್ ಯಾವ್ದು ವಿನ್ ಆಗುತ್ತೆ ಅಂತಂದ್ರೆ ಗುಡ್ ಅನ್ನೋಂಥದ್ದೇ ವಿನ್ ಆಗುವಂಥದ್ದು. ದ ಬ್ಯಾಟಲ್ಸ್ ಆರ್ ಮೆನಿ ಬಟ್ ಫೈನಲಿ ಪೀಸ್ ಟರ್ಮ್ಸ್. ಸೊ ಎಷ್ಟೋ ಬ್ಯಾಟಲ್ಸ್ ಆಗಿದೆ, ಅರ್ಥ ಆಯ್ತಾ? ಸೊ ಹಲವಾರು ಯುದ್ಧಗಳಾಗಿದ್ರು ಎಲ್ಲಾ ಯುದ್ಧಗಳಲ್ಲಿ ಗೆದ್ದಿರೋಂಥದ್ದು ಯಾವ್ದು ಅಂತಂದ್ರೆ ಫೈನಲ್ ಆಗಿ ಯಾವ್ದು ಗೆದ್ದಿರೋಂಥದ್ದು ಅಂತಂತಂದ್ರೆ ಗುಡ್ ಅನ್ನೋಂಥದ್ದು ಮಾತ್ರನೇ ಗೆದ್ದಿರೋಂಥದ್ದು. ಸೊ in our times too, we have seen this battle between good and evil. For instance, the Second World War, seems to me that both good and evil will survive side by side. The Almighty does help them both to various degrees. How to minimize the evil through our spiritual growth is a question that has persisted throughout human history. ಸೊ ನಾವು ಹ್ಯೂಮನ್ ಹಿಸ್ಟ್ರಿನ ತಗೊಳ್ಳೋದಾದ್ರೆ, ಅಂದ್ರೆ ಮಾನವನ ಇತಿಹಾಸನ ನಾವು ಓದೋದಾದ್ರೆ, ಸೊ ಎಷ್ಟೋ ಯುದ್ಧಗಳು ನಡ್ಕೊಂಡ್ ಬಂದಿದೆ. ಸೊ ಆ ಎಲ್ಲಾ ಯುದ್ಧದಲ್ಲೂ ಗೆದ್ದಿರೋಂಥದ್ದು ಯಾವ್ದು ಅಂತಂತಂದ್ರೆ ಗುಡ್ ಅನ್ನೋಂಥದ್ದೇ ಗೆದ್ದಿರೋಂಥದ್ದು. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇನ್ಸ್ಟಾನ್ಸ್ ಅಂತಂತಂದ್ರೆ ಸೊ ಎಕ್ಸಾಂಪಲ್ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಸೊ ಈಗೇನ್ ಅಲ್ಲಿ ಯಾರಿಗೆ ಆ ಯುದ್ಧದಲ್ಲಿ ಯಾರು ಗೆದ್ರು ಮತ್ತೆ ಯಾರಿಗೆ ಸಹಾಯ ಮಾಡೋ ದೇವ್ರು ಅಂತಂತಂದ್ರೆ, ಇಟ್ ಸೀಮ್ಸ್ ಟು ಮೀ ದಟ್ ಬೋತ್ ಗುಡ್ ಅಂಡ್ ಈವಿಲ್ ವಿಲ್ ಸರ್ವೈವ್ ಸೈಡ್ ಬೈ ಸೈಡ್. ದ ಆಲ್ಮೈಟಿ ಮೀನ್ಸ್ ಗಾಡ್ ಅಂತ ಹೇಳ್ಬಿಟ್ಟು, ಅಂದ್ರೆ ದೇವ್ರು ಅಂತ ಹೇಳ್ಬಿಟ್ಟು. ಸೊ ಒಳ್ಳೆ ಇದ್ರ ಪರವಾಗಿನೇ ನಿಂತ್ಕೊಂಡ. ಸೊ ಇಬ್ರು ಸ್ಟ್ರಾಂಗ್ ಆಗಿದ್ರು
ಸೊ ಅಲ್ಲಿ ಈಗೇನ ದೇವ್ರ ಏನ್ ಮಾಡ್ದ ಅಂತಂದ್ರೆ ಯಾರನ್ನ ಗೆಲ್ಲಿಸ್ಬೇಕು ಅವ್ರನ್ನೇ ಗೆಲ್ಲಿಸ್ತಾ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರಂಥದ್ದು. ಡಸ್ ಹೆಲ್ಪ್ ದೆಮ್ ಬೋತ್ ಟು ವೇರಿಯಸ್ ಡಿಗ್ರೀಸ್ ಹೌ ಟು minimize the evil through our spiritual growth is a question that has persisted throughout human history. On another occasion, I addressed a very large gathering of students at anniversary celebration. Among the large number of children wishing to meet me who were in a hurry to get an answer from me. One student asked, I have read your book Agni Saragugal, the Tamil version of Wings of Fire. You always give a message to dream. Tell me why dream? So again, ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನು ಅನದರ್ ಅಕೇಶನ್ ಅಂದ್ರೆ ಇನ್ನೊಂದು ಎಲ್ಲ ಒಂದು ಪ್ರೋಗ್ರಾಮ್ ಅಲ್ಲಿ ಐ ಅಡ್ರೆಸ್ಡ್ ಎ ವೆರಿ ಲಾರ್ಜ್ ಗ್ಯಾದರಿಂಗ್ ಆಫ್ ಸ್ಟೂಡೆಂಟ್ಸ್ ಅಟ್ ಸೆಂಟ್ ಮೇರಿಸ್ ಸ್ಕೂಲ್ during Dindigal in Tamil Nadu on their 75th anniversary celebration. Among the large number of children wishing to meet me were two who were in a hurry to get an answer from me. One student asked. So again, ಇಲ್ಲಿ ಏನು ಅಂತಂತಂದ್ರೆ ಇನ್ನೊಂದು ಅಕೇಶನ್ ಅಲ್ಲಿ ಸೊ ತುಂಬಾ ಸ್ಟೂಡೆಂಟ್ಸ್ ಗ್ಯಾದರ್ ಆಗಿರ್ತಾರೆ. ಸೊ ಅಲ್ಲಿ he addressed a very large gathering of students at St. Mary's School, Dindigal in Tamil Nadu on their 75th anniversary celebration. 75th anniversary ನ ಸೆಲೆಬ್ರೇಷನ್ ಮಾಡ್ಕೋಬೇಕಾದ್ರೆ ಅದು ಎಲ್ಲಿ ಅಂತಂತಂದ್ರೆ ಸೊ ತಮಿಳ್ನಾಡಲ್ಲಿ ದಿಂಡಿಗಲ್ಲು ಅನ್ನೋಂತ ಒಂದು ಪ್ಲೇಸ್ ಅಲ್ಲಿ ಸೆಂಟ್ ಮೇರಿಸ್ ಸ್ಕೂಲ್ ಅನ್ನೋಂತ ಒಂದು ಸ್ಕೂಲ್ ಅಲ್ಲಿ ಸೊ ತುಂಬಾ ಸ್ಟೂಡೆಂಟ್ಸ್ ಗ್ಯಾದರ್ ಆಗಿರ್ತಾರೆ. ಅವರನ್ನ ಕುರಿತು ಅಡ್ರೆಸಸ್ ಮಾಡ್ತಿರೋ ಅಂತ ಟೈಮ್ ಅಲ್ಲಿ ಅಬ್ದುಲ್ ಕಲಾಂ ಸೊ ಅಲ್ಲೇನಾಗುತ್ತೆ ಅಂತಂದ್ರೆ ಅಮಾಂಗ್ ದ ಲಾರ್ಜ್ ನಂಬರ್ ಆಫ್ ಚಿಲ್ಡ್ರನ್ಸ್ ವಿಶಿಂಗ್ ಟು ಮೀಟ್ ಮೀ ವರ್ ಟು ಹೂ were in a hurry to get an answer from me. ಸೊ ಅದರಲ್ಲಿ 2 ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೆ ಅಂತಂತಂದ್ರೆ ಇವ್ರ ಕಡೆಯಿಂದ ಆನ್ಸರ್ಸ್ ನ ತಗೋಬೇಕು ಅನ್ನೋಂಥದ್ದಕ್ಕೆ ತುಂಬಾ ಅರ್ಜೆಂಟ್ ಆಗಿ ದೇ ವರ್ ವೈಟಿಂಗ್. ಓಕೆ, ಸೊ ಆ 2 ಸ್ಟೂಡೆಂಟ್ಸ್ ತುಂಬಾ ಸೊ ಬಿಕಾಸ್ ಅಬ್ದುಲ್ ಕಲಾಂ ಏನಂತಂದ್ರೆ ಯಾವುದೇ ಪ್ರೋಗ್ರಾಮ್ ಅಲ್ಲಿ ಇರ್ಲಿ ಸೊ ಅಲ್ಲಿ ಏನು ಅಂತಂದ್ರೆ ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಆ ಕ್ವಶನ್ ಗೆ ಆನ್ಸರ್ ಮಾಡುವಂತದ್ದು ತುಂಬಾ ಇಷ್ಟಪಟ್ಟು ಮಾಡ್ತಾ ಇರೋಂತ ಕೆಲಸ ಆಗಿರುತ್ತೆ. ಸೊ ಹಂಗಾಗಿ ಆ ಒಂದು ಸೆಂಟ್ ಮ್ಯಾರೀಸ್ ಸ್ಕೂಲ್ ಅಲ್ಲಿ ಏನು ಅಕೇಶನ್ ಇರುತ್ತೆ ಸೊ ಏನು 75th ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲಿ 2 ಸ್ಟೂಡೆಂಟ್ಸ್ ಏನ್ ಮಾಡ್ತಿರ್ತಾರೆ, ದೇ ವರ್ ಈಗರ್ಲಿ ವೈಟಿಂಗ್ ಟು ಆಸ್ಕ್ ಎ ಕ್ವಶನ್. ಓಕೆ, ತುಂಬಾ ಕ್ವಶನ್ ಕೇಳ್ಬೇಕು ಅಂತ ತುಂಬಾ ಕಾಯ್ತಾ ಇರ್ತಾರೆ. ಯಾರನ್ನ ಕ್ವಶನ್ ಮಾಡ್ಬೇಕು ಅಂತಂದ್ರೆ ಅಬ್ದುಲ್ ಕಲಾಂನ. ಸೊ ಅಲ್ಲಿ ನೋಡಿ ಏನಾಗುತ್ತೆ ಅಂತಂದ್ರೆ ಐ ಹ್ಯಾವ್ ರೀಡ್ ಯುವರ್ ಬುಕ್ ಅಗ್ನಿ ಸರಿಗೂಗಲ್ ದ ತಮಿಳ್ ವರ್ಷನ್ ಆಫ್ ವಿಂಗ್ಸ್ ಆಫ್ ಫೈರ್. ಯು ಆಲ್ವೇಸ್ ಗಿವ್ ಎ ಮೆಸೇಜ್ ಟು ಡ್ರೀಮ್. ಟೆಲ್ ಮಿ ವೈ ಡ್ರೀಮ್. ಸೊ ನೀವು ಬರ್ದಿರೋಂತಹ ಏನು ವಿಂಗ್ಸ್ ಆಫ್ ಫೈರ್ ಅನ್ನೋಂಥ ಬುಕ್ ಇದೆಯಲ್ವಾ, ಆ ಬುಕ್ಸ್ ಯಾವ್ದ್ರ ಬಗ್ಗೆ ಮಾತಾಡುತ್ತಾ ಅಂತಂದ್ರೆ ಡ್ರೀಮ್ ಬಗ್ಗೆ ಮಾತಾಡುತ್ತಾ ಅಂತ ಮೆಸೇಜ್ ಕೊಡುತ್ತೆ ಎಲ್ರಿಗೂ. ಏನ್ ಮೆಸೇಜ್ ಅಂತಂದ್ರೆ ಸೊ ಡ್ರೀಮ್ ಅನ್ನೋಂಥದ್ದು ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಈಚ್ ಅಂಡ್ ಎವರಿ ಸ್ಟೂಡೆಂಟ್ಸ್ ಆರ್ ಎವರಿ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ಈ ತರ ಇರ್ಬೇಕಾದ್ರೆ ಏನಕ್ಕೆ ಆ ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ ಆ ಒಂದು ಬುಕ್ ಅಲ್ಲಿ? ಸೊ ಡ್ರೀಮ್ ಅನ್ನೋಂಥದ್ದು ಏನಕ್ಕೆ ಬೇಕು ಅನ್ನೋಂಥದ್ದು ಕೇಳ್ತಿದ್ದಾರೆ ಆ ಸ್ಟೂಡೆಂಟ್ಸ್. ಮೈ ಆನ್ಸರ್ ವಾಸ್ ಟು ಆಸ್ಕ್ ದ ಗ್ಯಾದರ್ಡ್ ಚಿಲ್ಡ್ರನ್ ಟು ರಿಸೀಟ್ ದ ಫಾಲೋಯಿಂಗ್: ಡ್ರೀಮ್ 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 ಟ್ರಾನ್ಸ್ಫಾರ್ಮ್ ಇಂಟು ಥಾಟ್ಸ್. ಸೊ ಅಗೇನ್ ಗ್ಯಾದರ್ ಆಗಿರೋಂಥವ್ರೆಲ್ಲ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ರಿಸೈಟ್ ಮೀನ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಕೂಗ್ತಿದ್ದಾರೆ. ಏನಂತಂದ್ರೆ ಸೊ ಜೋರಾಗಿ ಡ್ರೀಮ್ 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 ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ್ತಿದ್ದಾರೆ. ಸೊ ಅಗೈನ್ ಸೊ ಇವ್ರು ಅದಕ್ಕೆ ಆನ್ಸರ್ ಮಾಡ್ತಿದ್ದಾರೆ ಏನು ಅಂತಂತಂದ್ರೆ ಡ್ರೀಮ್ ಟ್ರಾನ್ಸ್ಫಾರ್ಮ್ ಇಂಟು ಥಾಟ್ಸ್. ಡ್ರೀಮ್ಸ್ ಅನ್ನೋಂಥದ್ದು ಏನಾಗಿ ಟ್ರಾನ್ಸ್ಫರ್ ಆಗುತ್ತೆ ಅಂತಂದ್ರೆ ಥಾಟ್ಸ್ ಆಗಿ, ಸೊ ಅಂದ್ರೆ ಯೋಚನೆಗಳಾಗಿ ಅದೇನಾಗುತ್ತೆ ಅಂತಂತಂದ್ರೆ ಬದಲಾಗುತ್ತೆ. ನಾವು ಕನಸು ಕಾಣುವಂಥದ್ದು ತುಂಬಾ ಇಂಪಾರ್ಟೆಂಟ್. ಆ ಕನಸು ಏನಾಗಿ ಬದಲಾಗುತ್ತೆ ಅಂತಂತಂದ್ರೆ ಯೋಚನೆಗಳಾಗಿ ಬದಲಾಗುತ್ತೆ. ಥಾಟ್ಸ್ ರಿಸಲ್ಟ್ ಇನ್ ಆಕ್ಷನ್. ಅದೇ
ಥಾಟ್ಸ್ ಏನಾಗುತ್ತೆ ಅಂತಂದ್ರೆ ಅದ್ರ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ಆಕ್ಷನ್ ಆಗಿರುತ್ತೆ. ಕನಸು ಕಾಣಿಸ್ಬೇಕು, ಕನಸು ಏನಾಗಿ ಬದಲಾಗುತ್ತೆ ಅಂತಂದ್ರೆ ಯೋಚನೆಗಳಾಗಿ ಬದಲಾಗುತ್ತೆ. ಆ ಯೋಚನೆಗಳ ರಿಸಲ್ಟ್ ಏನಾಗಿರುತ್ತೆ ಅಂತಂದ್ರೆ ಆಕ್ಷನ್ ಆಗಿರುವಂತದ್ದು. ಆಕ್ಷನ್ ಅಂತಂದ್ರೆ ವರ್ಕ್ ಆಗಿರುವಂತದ್ದು. ಓಕೆ, ಫಾರ್ ಎಕ್ಸಾಂಪಲ್ IAS ಆಫೀಸರ್ ಆಗ್ಬೇಕು ಅನ್ನೋಂಥದ್ದು ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತಂತಂದ್ರೆ ಕನಸು ಕಾಣಬೇಕು. ಆ ಕನಸು ಕಾಣೋಂಥದ್ದನ್ನ ಏನ್ ಮಾಡ್ಬೇಕು ಅಂತಂತಂದ್ರೆ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಥಾಟ್ಸ್ ಅನ್ನೋಂಥದ್ದು ಅದು ಪ್ರೊಸೆಸ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಫ್ಯೂಚರ್ ಅಲ್ಲಿ ನಾವ್ ಏನಾಗಿರ್ತೀವಿ ಅದ್ರ ರಿಸಲ್ಟ್ ಏನಂತಂದ್ರೆ ಆ ವರ್ಕ್ ನ ರಿಸಲ್ಟ್ ಏನಾಗಿರುತ್ತೆ ಅಂತಂತಂದ್ರೆ ಸೊ ಬಿಕಮಿಂಗ್ ಎ IAS ಆಫೀಸರ್. ಓಕೆ, ಸೊ ಫ್ಯೂಚರ್ ಅಲ್ಲಿ ಏನಾಗಿರ್ತಾರೆ ಅಂತಂತಂದ್ರೆ ಅವರು IAS ಆಫೀಸರ್ ಆಗಿರುವಂತದ್ದು. I told them, friends, if there are no dreams, there are no revolutionary thoughts. If there are no thoughts, no action will emanate. ಸೊ ಅಂದ್ರೆ ಹೇಳ್ತಿದ್ದಾರೆ. ಸೊ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಅಡ್ರೆಸ್ ಮಾಡ್ತಾರಂತದ್ದು. ಇಫ್ ದೇರ್ ಆರ್ ನೋ ಡ್ರೀಮ್ಸ್, ನಮ್ಗೆ ಕನಸು ಅನ್ನೋಂಥದ್ದೇ ಇಲ್ಲ ಅಂತಂದ್ರೆ ದೇರ್ ಆರ್ ನೋ ರೆವಲ್ಯೂಷನರಿ ಥಾಟ್ಸ್. ಸೊ ಹಂಗಾಗಿ ಒಳ್ಳೊಳ್ಳೆ ಯೋಚನೆಗಳು ನಮ್ಮಲ್ಲಿ ಬರೋದೇ ಇಲ್ಲ. ಒಳ್ಳೆ ಕನಸುಗಳೇ ಇಲ್ಲ ಅಂತಂತಂದ್ರೆ ನಮ್ಮಲ್ಲಿ ಒಳ್ಳೆಯ ಕ್ರಾಂತಿಕಾರಿಯಾಗಿರುವಂತ ಯೋಚನೆಗಳೇ ಬರೋದಿಲ್ಲ. ಇಫ್ ದೇರ್ ಆರ್ ನೋ ಥಾಟ್ಸ್, ಹಂಗಾಗಿ ನಮ್ಗೆ ಯೋಚನೆಗಳು ಬರ್ಲಿಲ್ಲ ಅಂತಂದ್ರೆ ನೋ ಆಕ್ಷನ್ ವಿಲ್ ಎಮಿನೆಂಟ್. ಸೊ ಹಂಗಾಗಿ ಒಳ್ಳೆ ಕೆಲಸಗಳು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೆನ್ಸ್ ಹಿಂಗಾಗಿ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಶುಡ್ ಅಲೋ ದೇರ್ ಚಿಲ್ಡ್ರನ್ಸ್ ಟು ಡ್ರೀಮ್. ಹಂಗಾಗಿ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸೊ ಚಿಲ್ಡ್ರನ್ಸ್ಗೆ ಏನ್ ಮಾಡ್ಬೇಕಂತಂದ್ರೆ ಮೋಟಿವೇಟ್ ಮಾಡ್ಬೇಕು. ಕನಸನ್ನ ಕಾಣೋದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂತಂದ್ರೆ ಅವ್ರನ್ನ ಪ್ರೇರೇಪಿಸ್ಬೇಕು ಅನ್ನೋಂಥದ್ದನ್ನ ಅಬ್ದುಲ್ ಕಲಾಂ ಹೇಳ್ತಿದ್ದಾರೆ. ಸಕ್ಸಸ್ ಆಲ್ವೇಸ್ ಫಾಲೋಸ್ ಡ್ರೀಮ್ಸ್. ಅಟೆಂಪ್ಟೆಡ್ ಥಾಟ್ಸ್ ದೇರ್ ಮೇ ಬಿ ಸಮ್ ಸ್ಟೇ ಬ್ಯಾಕ್ಸ್ ಅಂಡ್ ಡಿಲೇಸ್. ಸೊ ಹಂಗಾಗಿ ಸಕ್ಸಸ್ ಅನ್ನೋಂಥದ್ದು ಆಲ್ವೇಸ್ ಫಾಲೋಸ್ ಡ್ರೀಮ್ಸ್. ಸಕ್ಸಸ್ ಅನ್ನೋಂಥದ್ದು ಯಾವ್ದನ್ನ ಫಾಲೋ ಮಾಡುತ್ತೆ ಅಂತಂದ್ರೆ ಯಾವಾಗ್ಲೂ, ಆಲ್ವೇಸ್ ಅಂದ್ರೆ ಯಾವಾಗ್ಲೂ, ಸಕ್ಸಸ್ ಅನ್ನೋಂಥದ್ದನ್ನ ಯಾವ್ದನ್ನ ಫಾಲೋ ಮಾಡುತ್ತೆ ಅಂತಂದ್ರೆ ಯಾವ್ದನ್ನ ಫಾಲೋ ಮಾಡುತ್ತೆ ಅಂತಂತಂದ್ರೆ ಡ್ರೀಮ್ಸ್. ಸಕ್ಸಸ್ ಆಲ್ವೇಸ್ ಫಾಲೋಸ್ ಡ್ರೀಮ್ಸ್. ಸಕ್ಸಸ್ ಅನ್ನೋಂಥದ್ದು ಡ್ರೀಮ್ಸ್ ನ ಫಾಲೋ ಮಾಡುವಂಥದ್ದು. ಅಂದ್ರೆ ಕನಸು ಕಂಡಾಗ ಏನಾಗುತ್ತೆ ಅಂತಂತಂದ್ರೆ ಅದನ್ನ ಅಚೀವ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅಚೀವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಆಟೋಮೆಟಿಕಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಹಂಗಾಗಿ ಈಚ್ ಅಂಡ್ ಎವರಿ ಚಿಲ್ಡ್ರನ್ಗೆ ಒಂದು ಡ್ರೀಮ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು. ಸೊ ಹಂಗಾಗಿ ಟೀಚರ್ಸ್, ಪೇರೆಂಟ್ಸ್ ಅವ್ರನ್ನ ಮೋಟಿವೇಟ್ ಮಾಡ್ಬೇಕು. ಡ್ರೀಮ್ಸ್ ನ ಅವ್ರು ಕಾಣೋದಿಕ್ಕೆ ಸೊ ನಾವು ಮೋಟಿವೇಟ್ ಮಾಡ್ಬೇಕು. ಆವಾಗ ಏನಾಗುತ್ತೆ ಅಂತಂದ್ರೆ ಸ್ಟೇ ಬ್ಯಾಕ್ಸ್, ಹಿಂದಕ್ಕೆ ಬರುವಂತದ್ದು, ಲೇಟ್ ಆಗುವಂತದ್ದೆಲ್ಲ ಏನಾಗುತ್ತೆ ಅಂತಂದ್ರೆ ಅವಾಯ್ಡ್ ಆಗುತ್ತೆ. ಹಂಗಾಗಿ ಫಾಸ್ಟ್ ಆಗಿ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಅಚೀವ್ ಮಾಡ್ಬೋದು, ಸಕ್ಸಸ್ ಆಗ್ಬೋದು. ಸೊ ಹಂಗಾಗಿ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಅವ್ರಿಗೆ ಮೋಟಿವೇಟ್ ಮಾಡ್ಬೇಕು ಡ್ರೀಮ್ಸ್ ನ ಕಾಣೋದಕ್ಕೆ ಅನ್ನೋಂಥದ್ದನ್ನ ಹೇಳ್ತಿದ್ದಾರೆ. ಅನದರ್ ಬಾಯ್ ಆಸ್ಕ್ಡ್, ಪ್ಲೀಸ್ ಟೆಲ್ ಮಿ ಹೂ ವುಡ್ ಬಿ ದ ಫಸ್ಟ್ ಸೈಂಟಿಸ್ಟ್ ಇನ್ ದ ವರ್ಲ್ಡ್. I occurred to me science was born and survives only by questions. So another boy asked to Abdul Kalam another one question. Please tell me, sir, who would be the first scientist in the world? ಇಡೀ ಪ್ರಪಂಚದಲ್ಲಿ ಮೊದಲ ವಿಜ್ಞಾನಿ ಯಾರು ಹಾಗಾದ್ರೆ ಅಂತ ಹೇಳ್ಬಿಟ್ಟು ಸೊ ಅನದರ್ ಬಾಯ್ ಕ್ವಶನ್ ಮಾಡೋಂಥದ್ದು ಅಬ್ದುಲ್ ಕಲಾಂ. ಸೊ ಇಟ್ ಅಕ್ಕರ್ ಟು ಮೀ, ಸೊ ಕ್ವಶನ್ ಅವ್ರ ಎದುರು ಬಂದು ನಿಂತ್ಕೊಳ್ಳುತ್ತೆ. ಸೊ ಸೈನ್ಸ್ ವಾಸ್ ಬಾರ್ನ್ ಅಂಡ್ ಸರ್ವೈವ್ಸ್ ಓನ್ಲಿ ಬೈ ಕ್ವಶನ್ಸ್. ಸೈನ್ಸ್ ಅನ್ನೋಂಥದ್ದು ಎಲ್ಲಿ ಉಟ್ಕೊಂತು, ಅದು ಹೇಗೆ ಬೆಳೆದು ಬಂತು ಅಂತಂತಂದ್ರೆ ಕ್ವಶನ್ಗಳ ಮುಖಾಂತರ, ಪ್ರಶ್ನೆಯ ಮುಖಾಂತರ. ಸೈನ್ಸ್ ಅನ್ನೋಂಥದ್ದು, ವಿಜ್ಞಾನ ಅನ್ನೋಂಥದ್ದು ಎಲ್ಲಿ ಉಟ್ಕೊಳ್ತು, ಅದು ಎಲ್ಲಿ ಬೆಳೆತು ಅಂತಂತಂದ್ರೆ ಪ್ರಶ್ನೆಗಳಲ್ಲಿ. ಸೊ ವೆನ್ ವಿ ಸ್ಟಾರ್ಟ್ ಎ ಕ್ವಶನ್, ಓಕೆ, ವೆನ್ ವಿ ಸ್ಟಾರ್ಟ್ ಎ ಕ್ವಶನ್ ಅಂತಂತಂದ್ರೆ ನಾವ್ ಯಾವಾಗ ಪ್ರಶ್ನೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವೋ ಆಗ ಏನಾಯ್ತು ಅಂತಂದ್ರೆ ವಿಜ್ಞಾನ ಅನ್ನುವಂಥದ್ದು, ಸೈನ್ಸ್ ಅನ್ನುವಂಥದ್ದು ಅದರಲ್ಲಿ ಹುಟ್ಟುಕೊಳ್ತು. ಓಕೆ, ಸೊ ಅದರಲ್ಲಿ ಕ್ವಶನ್, ಪ್ರಶ್ನೆಯಲ್ಲಿ ಬೆಳೀತಾ ಹೋಯ್ತು ಅನ್ನೋಂಥದ್ದನ್ನ ಇಲ್ಲಿ ಅಬ್ದುಲ್ ಕಲಾಂ ಹೇಳ್ತಾ ಇರೋಂಥದ್ದು. ದ ಹೋಲ್ ಫೌಂಡೇಶನ್ ಆಫ್ ಸೈನ್ಸ್ ಈಸ್ ಕ್ವಶನಿಂಗ್. ಸೊ ವಿಜ್ಞಾನದ ತಳಪಾಯ ಯಾವುದು ಅಂತಂತಂದ್ರೆ ಪ್ರಶ್ನೆ ಮಾಡುವಂಥದ್ದು. ಓಕೆ, ದ ಹೋಲ್ ಫೌಂಡೇಶನ್ ಆಫ್ ಸೈನ್ಸ್ ಈಸ್ ಕ್ವಶನಿಂಗ್. ಸೊ ವಿಜ್ಞಾನದ ತಳಪಾಯ ಯಾವುದು ಅಂತಂತಂದ್ರೆ, ಫೌಂಡೇಶನ್ ಅಂತಂತಂದ್ರೆ ತಳಪಾಯ ಅಂತ ಹೇಳ್ಬಿಟ್ಟು, ಅದ್ರ ತಳಪಾಯ ಯಾವ್ದಾಗಿರುತ್ತೆ ಅಂತಂದ್ರೆ ಪ್ರಶ್ನೆ ಮಾಡುವಂಥದ್ದು. ಅಂಡ್ ಆಸ್ ಪೇರೆಂಟ್ಸ್ ಅಂಡ್ ಟೀಚರ್ಸ್ ನೌ, ಚಿಲ್ಡ್ರನ್ಸ್ ಆರ್ ದ ಸೋರ್ಸ್ ಆಫ್ ಅನ್ಎಂಡಿಂಗ್ ಕ್ವಶನ್ಸ್. ಸೊ ಅಂದ್ರೆ
ಸೊ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ಗೆ ತಿಳ್ಕೊಂಡು ಇರ್ಬೇಕಾಗಿರುವಂತದ್ದು ಏನು ಅಂತಂತಂದ್ರೆ, ಸೊ ಚಿಲ್ಡ್ರನ್ಸ್ ಆರ್ ದ ಸೋರ್ಸ್ ಆಫ್ ಅನ್ಎಂಡಿಂಗ್ ಕ್ವಶನ್ಸ್ ಅಂತಂದ್ರೆ, ಅವ್ರಿಗೆ ಅನ್ಎಂಡಿಂಗ್ ಅನ್ನೋಂಥದ್ದು ಅಂದ್ರೆ ಮುಗಿಯೋದೇ ಇಲ್ಲದೆ ಇರೋಂತ ಒಂದು ಕ್ವಶನ್ಗಳು ಬರ್ತಾನೆ ಇರ್ಬೇಕು. ಆವಾಗ ಮಾತ್ರನೇ ವಿಜ್ಞಾನ ಅನ್ನೋಂಥದ್ದು ಏನಾಗ್ತಾ ಹೋಗುತ್ತೆ ಅಂತಂತಂದ್ರೆ ಅದು ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂದ್ರೆ ವಿಜ್ಞಾನ ಬೆಳಿಬೇಕಂತಂದ್ರೆ ಕ್ವಶನ್ಸ್ ಅರೈಸ್ ಆಗ್ಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇರೋಂಥದ್ದು. ಹೆನ್ಸ್ ಚೈಲ್ಡ್ ಇಸ್ ದ ಫಸ್ಟ್ ಸೈಂಟಿಸ್ಟ್. ಸೊ ಅದಕ್ಕೆ ಅಗೇನ್ ಅಬ್ದುಲ್ ಕಲಾಂ ಆನ್ಸರ್ ಮಾಡ್ತಾ ಹೇಳ್ತಾರೆ ಏನಂತಂದ್ರೆ, ಸೊ ಇಡೀ ಪ್ರಪಂಚದಲ್ಲಿ ಮೊದಲನೇ ಸೈಂಟಿಸ್ಟ್ ಯಾರಾದ ಫಸ್ಟ್ ಹೂ ಇಸ್ ದ ಫಸ್ಟ್ ಸೈಂಟಿಸ್ಟ್ ಅಂತಂತಂದ್ರೆ ಆ ಕ್ವಶನ್ಗೆ ಆನ್ಸರ್ ಏನಂತಂದ್ರೆ ಚೈಲ್ಡ್ ಇಸ್ ದ ಫಸ್ಟ್ ಸೈಂಟಿಸ್ಟ್ ಅನ್ನೋಂಥದ್ದನ್ನ ಅಬ್ದುಲ್ ಕಲಾಂ ಹೇಳ್ತಾರೆ. ಐ ರಿಪ್ಲೈಡ್ ದೇರ್ ವಾಸ್ ಎ ಥಂಡರ್ಸ್ apples, the children enjoyed this different way of thinking. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಈ ರೀತಿ ಆನ್ಸರ್ ನ ಹೇಳಿದಾಗ ಆ ಕ್ವಶನ್ಗೆ ಹೂ ಇಸ್ ದ ಫಸ್ಟ್ ಸೈಂಟಿಸ್ಟ್ ಅಂತ ಏನ್ ಕ್ವಶನ್ ಅರೈಸ್ ಆಗುತ್ತೆ, ಅದಕ್ಕೆ ಚೈಲ್ಡ್ ಇಸ್ ದ ಫಸ್ಟ್ ಸೈಂಟಿಸ್ಟ್ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ ಥಂಡರ್ಸ್ ಅಪ್ಲಸ್ ಮೀನ್ಸ್ ಇಲ್ಲಿ ಏನಂತಂದ್ರೆ ಚಪ್ಪಾಳ ಅಂತ ಹೇಳ್ಬಿಟ್ಟು ತುಂಬಾ ಜೋರಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಆನ್ಸರ್ಗೆ ಅಲ್ಲಿದ್ದಂತ ಮಕ್ಳು ತುಂಬಾ ಎಂಜಾಯ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ, ಬಿಕಾಸ್ ಇಟ್ ಇಸ್ ಎ ಡಿಫ್ರೆಂಟ್ ವೇ ಆಫ್ ಆನ್ಸರ್. ಓಕೆ, ಸೊ ಇದು ಒಂದು ಡಿಫ್ರೆಂಟ್ ಆಗಿರುವಂತ ಆನ್ಸರ್, ಎಲ್ರು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥದ್ದು ಆನ್ಸರ್ ನ ಯಾವಾಗ ಅಬ್ದುಲ್ ಕಲಾಂ ಕ್ವಶನ್ಗೆ ಆನ್ಸರ್ ಮಾಡ್ತಾರೋ ಅವಾಗ ಅಲ್ಲಿದ್ದಂತ ಮಕ್ಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ, ಹೇಗೇನು ತುಂಬಾ ಜೋರಾಗಿ ಚಪ್ಪಾಳನ ತಟ್ಟುವಂಥದ್ದು. ಟೀಚರ್ಸ್ ಅಂಡ್ ಪೇರೆಂಟ್ಸ್ ಆಲ್ಸೋ ಸ್ಮೈಲ್ಡ್ ಅಟ್ ದ ಆನ್ಸರ್. ಆನ್ಸರ್ಗೆ not only students, even teachers and parents also very feel happily. Okay, during my visit to Assam, 2 minutes ಇರೋದು. Okay, ಸಾಕೆ ನೋಡಿ, 2 minutes ಅಲ್ಲಿ ಈ ಪ್ಯಾರಾ ಕಂಪ್ಲೀಟ್ ಆಗುತ್ತಾ? ಸಾಕು ಬಿಡು, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇರಿ ಹೇಳ್ಬಿಡು ಹುಡುಗರಿಗೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ.